ಈಗ ಸಿದ್ದರಾಮಯ್ಯ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನನಗೆ ಜನ ಬೆಂಬಲ ಬೇಕು ಅಂತ ಮಾತಾಡ್ತಾರೆ, ಬೇಕು ಜನ ಆಶೀರ್ವಾದ ಬೇಕು, ಮಧ್ಯದ ಚುನಾವಣೆ ಬರುತ್ತಾ ಆ ರೀತಿ ಏನಾದ್ರು ಕೋರ್ಟ್ ನಲ್ಲಿ ಇದ್ದಾಗ ನೀವ್ ಯಾಕೆ ಅದ್ರ ಚಿಂತೆ ಮಾಡ್ತೀರಿ? ಕೋರ್ಟ್ ನಿರ್ಣಯ ಬಂದ್ಮೇಲೆ ಅದ್ರ ಬಗ್ಗೆ ಖಂಡಿತ ಗೊತ್ತಾಗಿರ್ತದೆ. ನಮ್ಗಿಂತ ಜಾಸ್ತಿ ಚಿಂತೆ ನಿಮ್ ಪಕ್ಷದಲ್ಲಿ ಇದ್ದವ್ರಿಗಿದೆ ಸರ್. ನನಗೂ ಇಲ್ಲ, ಅವ್ರಿಗೂ ಇಲ್ಲ. ನಮ್ಮ ಪಕ್ಷದಲ್ಲಿ ಚಿಂತೆ ಇದ್ರೆ ಅವ್ರು ಯಾಕೆ ಮೊನ್ನೆ ನನ್ನಲ್ಲಿ ಹಾವೇರಿಗೆ ಬಂದು ಹೋದ್ರಲ್ಲ ಸಿಎಂ. ದೇಶಪಾಂಡೆ ಅವ್ರು ಹೇಳ್ತಾ ಇದಾರೆ ಸಿಎಂ ಬದಲಾದ್ರೆ ನಾನೇ ಸಿಎಂ ಅಂತ. ನೋಡಿ, ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ. ತಪ್ಪೇನಿದೆ? ಅವರು ಹಿರಿಯರಿದ್ದಾರೆ, 8 ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ, ಸೀನಿಯರ್ ಮೋಸ್ಟ್ ಮನುಷ್ಯ ಇದ್ದಾರೆ. ಕರ್ನಾಟಕದ ಭಾಗದಿಂದ ಯಾರಾದ್ರೂ ಹಂಗೆ ನಾವು ನೋಡಿ, ಹೈಕಮಾಂಡ್ ಇದೆ, ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ. ಅದು ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ, ಇದಕ್ಕೆ ಈಗ ಯಾಕೆ ಚಿಂತನೆ ಮಾಡ್ತಾರೆ? ನೋಡಿ, ಕರ್ನಾಟಕ ಅಖಂಡ ಕರ್ನಾಟಕ, ಉತ್ತರದವರೇ ಆಗ್ಲಿ ದಕ್ಷಿಣದವರೇ ಹಂಗಂತೇಳಿ ಹೈಕಮಾಂಡ್ ಯಾವತ್ತೂ ಯೋಚನೆ ಮಾಡಿಲ್ಲ. ಯಾರು ಕೊಡ್ತಾ ಇದ್ದಾರೆ ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ? ಸತೀಶ್ ಜಾರಕಿಹೊಳಿ ಆಗ್ಬೇಕು ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಶಾಸಕರು ನೋಡಿ, ಇದು ಎಲ್ಲ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ? ಸಿಎಂ ಸಿದ್ದರಾಮಯ್ಯನವರು ಬಿಟ್ಕೊಟ್ಟ ಮೇಲೆ ಉದ್ಭವ. ನೀವ್ ಯಾಕೆ ಪ್ರಾಸ್ಪೆಕ್ಟಿವ್ ಮಾತಾಡೋದು? ಆಯ್ತು, ನಾನಂತೂ ಮಾತಾಡೋದಿಲ್ಲ, ಅವ್ರು ಮಾತಾಡಿದ್ರೆ ನಾವು ಅರ್ಜನೆ ಸಲ್ಲಿಸಿಲ್ಲ ಅಂತ ಸಿದ್ದರಾಮಯ್ಯ ಎಲ್ಲಾ ಮಂತ್ರಿಗಳು ಹೇಳಿದ್ರು. ಈಗ ಅದು ಇಟ್ ಈಸ್ ಅ ಮ್ಯಾಟರ್ ಬಿಟ್ವೀನ್ ಬಿಫೋರ್ ಕೋರ್ಟ್. ಯಾಕೆ ಸುಮ್ಮನೆ ಅದ್ರ ಬಗ್ಗೆ ರಿವೀಲ್ ಮಾಡಿ? ಇಲ್ಲ, ಡಿಸ್ಟೆನ್ಸ್ ಇಲ್ಲ. ಕೋರ್ಟ್ ನಲ್ಲಿ ಇದ್ದಾಗ ಅದ್ರ ಬಗ್ಗೆ ಉತ್ತರ ಕೊಡೋದ್ರಾಗ ಅರ್ಥ ಇಲ್ಲ. ನಂಬಲಿಲ್ಲ, ಒಕ್ಕಟ್ಟಾಗಿ ಎಲ್ಲರೂ ಸಿಎಂ ಸಿದ್ದರಾಮಯ್ಯನವ್ರ ಜೊತೆನೆ ಇದೀವಿ ಇವತ್ತಿನ. ಹೋಗ್ಬಾರ್ದಂತ ಎಲ್ಲಿದೆ ಹೇಳಿ? ಸ್ವಾಮೀಜಿಗಳು ಸಿಎಂ ಭೇಟಿ ನಮ್ಗೆ ಅವಕಾಶನೇ ಸಿಗ್ತಾ ಇಲ್ಲ. ಹಿಂದಿನ ಬಿಜೆಪಿಯಲ್ಲಿ ಅಸಮಾಧಾನ ತೋರ್ಕೊಂಡಿದ್ದಾರೆ. ಹಿಂದಿನ ಬಿಜೆಪಿ ಶಾಸಕರಾಗಿ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತಿದ್ರು, ಸಿಎಂ ಅವ್ರ ಭೇಟಿನೇ ಆಗಿಲ್ಲ. ನಮ್ಗೆ ಮೀಸಲಾತಿ ದೂರ ಉಳಿದ್ರು. ಸಮಯ ಸಿಕ್ಕ ಕೊಟ್ಟೆ ಕೊಡ್ತಾರೆ. ಅದೇನಿದೆ, 1.5 ವರ್ಷ ಆಯ್ತು ಸರ್. 1.5 ವರ್ಷಕ್ಕೆ 6 ತಿಂಗಳ ಹಿಂದೆ ಭೇಟಿಯಾಗಿದ್ದಾರೆ ಅವರು. ನಾವೇ ಭೇಟಿ ಮಾಡಿಸಿದ್ವಿ. ಸ್ವಾಮೀಜಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಯಾಕೆ ಕೇಳ್ತಾರ? ಅವರೇ ಇದ್ರಲ್ಲ. ಅವ್ರಿಗೆ 1.5 ವರ್ಷದಿಂದ ಈಗ ಅವರು ಸಮಯ ಸಿಕ್ಕ ಸಿಎಂ ಕೊಡೋದು ನಾನೇನ್ ವಿಚಾರ ಅಲ್ಲ, ನಂದು ವಿಚಾರ. ಅವಾಗ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ಈ ಹಿಂದಿನ ಸರ್ಕಾರದ ಅವಧಿ ಒಳಗೆ ಕಾಂಗ್ರೆಸ್ ಬಿಜೆಪಿ ಅಂತಿರ್ಲಿಲ್ಲ, ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ಈಗ ಅದು ಕೂಡ ಸಿಡಿದು ಕೋರ್ಟ್ ಮುಂದಿದೆ ಅಲ್ವಾ? ಧ್ವನಿ ಎತ್ತಾರೆ ಎಲ್ಲರೂ. ಥ್ಯಾಂಕ್ ಯು. ಕಾರ್ಖಾನಿನಲ್ಲಿ ಪಂಚಮಸಾಲಿ, ಲಿಂಗಾಯತರು, ಮರಾಠರು, ಒಕ್ಕಲಿಗರು ಅಂತ ಬರೋದಿಲ್ಲ. ಇಲಾಖೆಯವ್ರು ಯಾವ ಉದ್ದೇಶಕ್ಕಾಗಿ, ಅದು ನನ್ನ ಇಲಾಖೆಗೆ ಸಂಬಂಧ ಬರುವುದಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ನೋಡಿರಿ, ನೀವು ಬಾಯಿ ಮಾಡಬಾರ್ದು. ಒಬ್ಬೊಬ್ರು ಹೇಳಿದ್ರೆ ಹೇಳ್ತೀನಿ ನಾನು. ಅದ್ ನೋಡಿ, ನಾವಂತರೂ ಇದ್ರಾಗ ರಾಜಕಾರಣ ಮಾಡ್ಬೇಕಾಗಿದ್ರೆ ಈಗ ನಮ್ದು ಲೈಸೆನ್ಸ್ ಅವ್ರು ತಗೊಂಡಿಲ್ಲ, ಕ್ರಸಿಂಗ್ ಲೈಸೆನ್ಸ್. ನಾವು ರಾಜಕಾರಣ ಮಾಡಿದ್ವಿ. ಅದು ಆಯಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟದ್ದು. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಳಗೆ ಕಳೆದ 3 ವರ್ಷದಿಂದ ಸಕ್ಕರೆ ಕಳ್ಳತನ ಆಗಿತ್ತು. ಆ ಕೇಸ್ ಕೂಡ 64 ಎನ್ಕ್ವೈರಿ ಕೂಡ ಆಗಿದೆ. ನಡೆದಿರ್ತವೆ. ಎನ್ಕ್ವೈರಿ ರಿಪೋರ್ಟ್ ಬಂದ್ರೆ ನಾನು ನಿಮ್ಗೆ ಖಂಡಿತ ಅದ್ರ ಬಗ್ಗೆ ರಿವೀಲ್ ಮಾಡ್ತೀನಿ. ಅದನ್ನ ಕಳ್ಳಾಟ ಮಾಡಿದ್ರು. ಈಗ ಸುಡಿ, ಈಗ ಮೈ ಶುಗರ್ ನಲ್ಲಿ ಮಂಡ್ಯದಲ್ಲಿ ಮಾಡಿದ್ರು. ಈಗ ಅಲ್ಲಿ ಲೋಕಾಯುಕ್ತ ಎನ್ಕ್ವೈರಿ ಆಗಿ ಚೇರ್ಮನ್ ಮೇಲೆ ರಿಕವರಿ ಆದೇಶ ಕೂಡ ಆಗಿದೆ. ಒಂದೊಂದಾಗಿ ಕೋರ್ಟ್ ನಲ್ಲಿ ಅವು ಪ್ರೊಸೆಸ್ ಬಂದೇ ಬರ್ತಾವ. ನಾವು ಮಾಡೇ ಮಾಡ್ತೀವಿ. ಕೆಲವೊಂದಿಷ್ಟು ಜನ ಸಕ್ಕರೆ ಕಾರ್ಖಾನೆಗಳು ಅಂತಂದ್ರೆ ದುಡ್ಡು ಮಾಡೋ ಫ್ಯಾಕ್ಟರಿ ಅನ್ನೋ ತರ ಆಗ್ತಾ ಇದಾವೆ. ನಿಮ್ ಗಮನಕ್ಕೂ ಕೂಡ ಇದಾವೆ. ನಾವು ನಿಮ್ಮ ಇಲಾಖೆ ಏನೆಲ್ಲ ಮಾಡ್ತೀವಿ? ಈಗ ನಂದಿ ಕಾರ್ಖಾನೆ ಮೇಲೆ ನಾವೇ ಕ್ರಮ ಕೈಗೊಂಡಿದ್ದೀವಲ್ಲ, ಎನ್ಕ್ವೈರಿಗೆ ನಾವೇ ಬರ್ದಿದ್ದೀವಿ. ಯಾವುದೂ ಬಿಡೋದಿಲ್ಲ. ನಂದಿ ಒನ್ಸ್ ಅಪಾನ್ ಎ ಟೈಮ್ ಆಲ್ ಇಂಡಿಯಾನಲ್ಲಿ ಬೆಸ್ಟ್ ಕಾರ್ಖಾನೆ. ಆ ಥರ ಬಂದಾಗ ನಾವು ಗಮನಕ್ಕೆ ತಗೊಂಡು ರಿವೈವ್ ಮಾಡ್ತೀವಿ. ಅಕಸ್ಮಾತ್ ಅವರು ಸರ್ಕಾರಿಗಳು ನಡೆಸ್ತಿದ್ರೆ ಭಾಳ ಒಳ್ಳೇದು. ಅವ್ರು ನಡೆಸದೇ ಇದ್ರೆ ಪ್ರೈವೇಟ್ದವ್ರಿಗೆ ಕೊಟ್ಟು ನಾವು ನಡೆಸ್ತಕ್ಕಂಥ ವ್ಯವಸ್ಥೆ ಈಗ ನನ್ನ ಕಾರ್ಖಾನೆ ಮಾಡ್ತಾ ಇದ್ದೀವಿ. ನಾಳೆ ನಾಡ್ದು ಓಪನ್ ಆಗುತ್ತೆ ಟೆಂಡರ್. ಹರಾಜ್ ಮಾಡ್ಲೇಬೇಕಾಗ್ತದೆ. ಲೀಸಿಗೆ ಕೊಡ್ತೀವಿ ಅಷ್ಟೇ. ಬರ್ತಾರೆ, ಯಾರು ಹಾಕಿರ್ತಾರೆ ಈಗ ಹೆಂಗ್ ನನಗೆ ಗೊತ್ತಾಗತ್ತೆ. ಯಾರ್ಯಾರು ಹಾಕ್ತಾರೆ ಹಾಕ್ಲಿ ಅಂತ ನಮ್ದೇನ್ ಇದು ಇಲ್ಲ. ಎಲ್ಲರಿಗೂ ಓಪನ್ ಇರುತ್ತೆ ಟೆಂಡರ್. ಲಾಸ್ಟ್ ಟೈಮ್ ಕರೆದಿದ್ವಿ, ಒಬ್ರು ಹಾಕ್ಲಿಲ್ಲ.
ಈ ಸರ್ತಿ ಕರ್ತೀವಿ, ಎಷ್ಟು ಜನ ಹಾಕ್ತಾರೆ ನೋಡ್ತೀವಿ. ಲಾಸ್ಟ್ ಡೇಟ್ ಇನ್ನೇ ಇದೆ 2 days. ಓಕೆ, ಈಗ ರಾಮದುರ್ಗ ಹತ್ರ ಒಂದ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಇದೆ ಸರ್. 3 ಓನರ್ ಚೇಂಜ್ ಆದ್ರು. ಪ್ರತಿ ಸಲ ಚೇಂಜ್ ಆದಾಗ ಎಂಪ್ಲಾಯಿಗಳಿಗೆ ಕಿರಿಕಿರಿ ಮಾಡ್ತಾರೆ, ಗೇಟ್ ಪಾಸ್ ಕೊಡೋದು ಈ ತರ. ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಕೊಡಿ, ನಾನು ಆಲ್ರೆಡಿ ಅಲ್ಲಿ ಇದೆ, ಹೋರಾಟ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಎಂಪ್ಲಾಯಿಗಳನ್ನ. ಈಗ ಅವರು ನಮ್ಮ ಕಡೆ ಬಂದಿದೆ, ರಾಮದುರ್ಗದ್ದು ಯಾವ್ದು ಬಂದಿಲ್ಲ. ಶಿವಶಕ್ತಿ ಸಾಗರದ್ದು ಸರ್ ಒಂದು ನಮ್ಗೆ ಅರ್ಜಿ ಬಂದಿದೆ ಸರ್, ಅದ್ರ ಮೇಲೆ ಆಕ್ಷನ್ ಮಾಡ್ತಾ ಇದ್ವಿ ಸರ್ ನಾವು ಎಂಪ್ಲಾಯೀಸ್ ವಿಚಾರವಾಗಿ. ಹೌದಾ? ಅವರು ಓನರ್ಗಳು ವರ್ಷ 2 ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ಈಗ ವರ್ಕರ್ಸ್ ತೊಂದರೆ ಆಗ್ತದೆ. ಜಮಖಂಡಿ ಎಮ್ಎಲ್ಎ ಅವ್ರು ತಗೊಂಡಿದ್ರು ಸರ್ ಈಗ ಸಕ್ಕರೆ ಕಾರ್ಖಾನೆ. ಅವ್ರು ತಗೊಂಡ ನಂತರ ಇದ್ದ 300ಕ್ಕೂ ಅಧಿಕ ಎಂಪ್ಲಾಯಿಗಳನ್ನು ತಡೆದಿದ್ದಾರೆ. ಜಮಖಂಡಿ ಯಾರು? ಸಿದ್ದು ಗುರ್ಗುಂಟಿ ಅವ್ರು. ಈ ಹಿಂದೆ ಅರಿಯಂತ ಅಂತ ಹೇಳಿ ತಗೊಂಡಿದ್ರು, ಅವ್ರು ಒಂದ್ 2-3 ವರ್ಷ ನಡೆಸಿದ್ರು ಸರ್. ಸೊ ಅವಾಗೂ ಕೂಡ ಕೆಲವೊಂದಿಷ್ಟು ಎಂಪ್ಲಾಯಿಗಳನ್ನು ಏಕಾಏಕಿ ಹೊರಗೆ ಹಾಕಿದ್ರು. ಈಗ ಮತ್ತೆ ಹೊಸಬ್ರು ಬಂದಿದ್ದಾರೆ, ಅವರು ಕೂಡ ಅದನ್ನೇ ಮಾಡ್ತಾರೆ. ನೋಡ್ತೀನಿ, ಅದನ್ನ ಎನ್ಕ್ವೈರಿ ಮಾಡ್ತೀನಿ ಬಂದು. ಸರ್ ಈಗ ಸಕ್ಕರೆ ಉತ್ಪಾದನೆ 3 ರಾಜ್ಯ, ಪ್ರಮುಖವಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ. ನಮ್ಮ ಷೇರು ಅದರಲ್ಲಿ ಹೆಚ್ಚು ಕಡಿಮೆ 21,000 ಕೋಟಿ ಸಮೀಪು ನಮ್ಮಲ್ಲಿ ವ್ಯವಹಾರ ಆಗಿದೆ. 76 ಸಕ್ಕರೆ ಕಾರ್ಖಾನೆಗಳು ಕೃಷಿ ಮಾಡಿದ್ದಾರೆ ಹೋದ ಸರ್ತಿ. ಈ ಸರ್ತಿ ಇನ್ನೂ ಹೆಚ್ಚಿಗೆ ಆಗ್ಬೋದು, 1-2-3 80 ತನಕ ಆಗ್ಬೋದು, ನೋಡೋ ನಿರೀಕ್ಷೆ ಇದೆ. ಮತ್ತು ಇನ್ನೂ ಹೊಸ ಲೈಸೆನ್ಸು ಅಪ್ಲೈ ಮಾಡಿರ್ತಕ್ಕಂಥ ಜನ ಕೂಡ ಇದ್ದಾರೆ. ಆದರೆ ನಮ್ಮ ಕೇನ್ ಪಾಲಿಸಿ ಆದಮೇಲೆ ಹೊಸ ಪರ್ಮಿಷನ್ ಕೊಡಬೇಕಂತಕ್ಕಂಥ ವಿಚಾರ ಕೂಡ ಇದೆ. ಯಾಕಂದರೆ ಕೇನ್ ಪಾಲಿಸಿ ನಾವು ಮಾಡಲೇಬೇಕು. ಯಾಕಂದರೆ ಅನ್ಹೆಲ್ದಿ ಕಾಂಪಿಟೇಷನ್ ಆಗಿ ಒಂದು ಕಡೆ ಕಾರ್ಖಾನೆಯವರು ಸಫರ್ ಆಗ್ತಾರೆ, ಇನ್ನೊಂದು ಕಡೆ ರೈತರು ಸಫರ್ ಆಗ್ತಾರೆ. ಮತ್ತು ನಮ್ಮಲ್ಲೇನು 20,000 ಕೋಟಿಗಿಂತ ಹೆಚ್ಚಿಗೆ ಮುಗಿಸಿರ್ತಕ್ಕಂಥ ಕಬ್ಬಿನ ಆದಾಯ ಇತ್ತು. ಅದರಲ್ಲಿ ಆಲ್ಮೋಸ್ಟ್ 99% ಪೇಮೆಂಟು ಆಗಿದೆ. ಈಗ 2 ಕೋಟಿ ಬಿಟ್ಟು ಕಂಪ್ಲೀಟ್ ಆಗಿದೆ ಸರ್. 20,000 ಕೋಟಿ ಕ್ರಶಿಂಗ್ ಆಗಿದೆ. 20,000 ಕೋಟಿ ಮೇಲೆ ಆಗ್ತದೆ. ಬಿಟ್ವೀನ್ 20,000ದಿಂದ 21,000 ಪೇಮೆಂಟ್ ಆಗ್ತದೆ. ಅದನ್ನು ಆಲ್ಮೋಸ್ಟ್ 99% ಪೇಮೆಂಟ್ ಮಾಡಿದ್ದೀವಿ. ಇನ್ನು ಕೆಲವೊಬ್ಬರದ್ದು ಸ್ವಲ್ಪ ಸಕ್ಕರೆ ಮಾರಿದ ಮೇಲೆ ಸ್ವಲ್ಪ ತುಂಬತಕ್ಕಂಥ ಅವಕಾಶ ಇದೆ. ಅವರು ಸಕ್ಕರೆ ಮಾರಿ ತುಂಬ್ತಾರೆ. ಮತ್ತು ಸಕ್ಕರೆ ಧಾರಣೆ ಈಗ ಏರ್ತಾ ಇದೆ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವ್ರು ಹಿಡಿದಿಟ್ಟಿರೋದ್ರಿಂದ ಸಕ್ಕರೆ ಧಾರಣೆ ಏರಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, 33-34 ಆಸ್ಪಾಸದಲ್ಲಿ ಮಾರಿದ್ರು ಎಲ್ಲ ಕಾರ್ಖಾನೆ ಮಾಲಿ. ಈಗ 40 ರೂಪಾಯಿ ಸಮೀಪ ಇದೆ. ಈಗ ಈ ರೀತಿ ಆದಾಯ ಕೂಡ ಸಕ್ಕರೆ ಧಾರಣೆ ಹೆಚ್ಚಿಗೆ ಬಂದರೆ ರೈತರಿಗೆ ಇನ್ನೂ ಹೆಚ್ಚಿನ ಧಾರಣೆ ಕೊಡ್ತಕ್ಕಂಥ ಅವಕಾಶ ಕಾರ್ಖಾನೆಗಳು ಒದಗಿಸಿಕೊಡ್ತಾರೆ. ಮತ್ತು ನಿಜಲಿಂಗಪ್ಪ ಸಂಸ್ಥೆ ಈಗ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಹೋದ ಸರ್ತಿ ಎಲ್ಲ ಜನ ಕ್ರಶಿಂಗ್ ಲೈಸೆನ್ಸ್ ತಗೊಂಡು ಕ್ರಶ್ ಮಾಡಿದ್ದಾರೆ. 99% ಎಲ್ಲರೂ ತುಳಿದಿದ್ದಾರೆ. 1 or 2% ಯಾಕೆ ಉಳಿದಿದ್ದಾರೆ ಅಂದರೆ ಅವ್ರು ಸಕ್ಕರೆ ಮಾರಲಿಕ್ಕೆ ಅನುಮತಿ ಸಿಕ್ಕಿಲ್ಲ. ಈ ಧಾರಣೆ ಕೂಡ ಇದೆ, ಅವ್ರು ಮಾರಿದ ಮೇಲೆ ಅವರು ಕೊಡ್ತಾರೆ. ಕಬ್ಬಿನ ತೂಕದಲ್ಲಿ ಮೋಸ ಆಗ್ತಿದೆ ನಮಗೆ. ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ. ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತದೆ ಅಲ್ಲೆಲ್ಲೇ ತೂಕದ ಯಂತ್ರಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಎಷ್ಟು ಬಾಕಿ ಇದೆ ಅಂತ? ಬಾಕಿ ಇಲ್ಲ ಅಂತ ಹೇಳಿದ್ರೆ 21,000 ಕೋಟಿ ಒಳಗೆ 20,000 ಕೋಟಿ ಆಲ್ರೆಡಿ ಪೇಮೆಂಟ್ ರೈತರಿಗೆ ಆಗೋಗಿದೆ. ಇನ್ನು ಕೆಲವೊಬ್ಬರಿಗೆ ಮಾತ್ರ ಏನಾಗ್ತದೆ, ಅವ್ರ ಬಳಿ ಸಕ್ಕರೆ ಇರ್ತದೆ, ಮಾರ್ಲಿಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ ಕೇಂದ್ರ ಸರ್ಕಾರ. ಅವ್ರು ಮಾರ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ಆ 1% ಕ್ಲಿಯರ್ ಆಗುತ್ತೆ. ಈಗ ನಂದಿದೆ ಇನ್ನೊಂದು ಸ್ವಲ್ಪ ನಂದಿದೊಂದು ಕೋರ್ಟಿಗೆ ಹೋಗಿದ್ದು, ಹೈಕೋರ್ಟಿಗೆ. ನಂದಿ ಸಕ್ಕರೆ ಕಾರ್ಖಾನೆ ನಿನ್ನೆ ಅವ್ರಿಗೂ ಅನುಮತಿ ಕೊಟ್ಟಾರ ಸಕ್ಕರೆ ಮಾರಿ ರೈತರು ಪೇಮೆಂಟ್ ಮಾಡಿ. ಇಂಥ 1 or 2% ಕೊಡ್ತಿದ್ರು ಅಷ್ಟೇ. ಸರ್ ಈಗ ₹1 ಕೊಡ್ತಿದಾರಲ್ಲ, ಅದನ್ನ ಸಂಸ್ಥೆಗೆ ಎಷ್ಟು ಬಂದಿದೆ? ನಾನು ಹೇಳಿದ್ನಲ್ಲ 8 ಕೋಟಿ ರೂಪಾಯಿ ಬಂದಿದೆ ಹೋದ ವರ್ಷ. ಅದನ್ನ ಇದು ಕಬ್ಬು ಬೆಳೆ ಹೊಸ ನಾವು ನೋಡಿ ಇಲ್ಲಿ MSc ಟೆಕ್ನಾಲಜಿ ಮಾಡಿದ್ವಿ. ಈ MSc ಶುಗರ್ ಟೆಕ್ನಾಲಜಿ ಅಡ್ಮಿಷನ್ಸು ಎಷ್ಟು ಸೀಟ್ ಅನೌನ್ಸ್ ಮಾಡಿದ್ವಿ? ಈಗ 60 ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ಮಕ್ಕಳು ಈಗ ಯಾರ್ಯಾರು ಕಲ್ತು ಹೋಗ್ತಾರೆ ಅವ್ರಿಗೆ ಎಲ್ಲ ಕಾರ್ಖಾನೆಗಳಲ್ಲಿ ಬೇಡಿಕೆ ಇದೆ.
ಈಗಾಗಲೇ ಎಲ್ಲರೂ ಅಬ್ಸರ್ವ್ ಆಗಿದ್ದಾರೆ. ಈಗ ಎಲ್ಲ ಕಡೆ ಅಬ್ಸಾರ್ಬ್ ಆಗಿದ್ದಾರೆ. ಸರಿ, ಬೆಳಗಾವಿ ಜಿಲ್ಲೆಯಲ್ಲಿ